ಹಾಯ್! ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗದಿರಿ? ಆರಾಮದಿರಿ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಬನವಾಸಿಯ ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನವಾಸಿಯ ಕದಂಬರು ಕರ್ನಾಟಕದಲ್ಲಿ ಮೊದಲು ಹುಟ್ಟಿದ ಕನ್ನಡ ಸಾಮ್ರಾಜ್ಯವೇ ಬನವಾಸಿಯ ಕದಂಬರು. ಇವರು 3ನೆಯ ಶತಮಾನದಿಂದ 5ನೆಯ ಶತಮಾನದವರೆಗೆ ಸುಮಾರು 250 ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿ ಕನ್ನಡ ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಇವರ ರಾಜಧಾನಿಯಾಗಿದ್ದರಿಂದ ಅವರು ಬನವಾಸಿಯ ಕದಂಬರೆಂದು ಹೆಸರಾದರು. ಸಿಂಹವನ್ನು ರಾಜ್ಯ ಲಾಂಛನವನ್ನಾಗಿ ಮತ್ತು ವಾನರವನ್ನು ರಾಜ್ಯಧ್ವಜವಾಗಿ ಮಾಡಿಕೊಂಡಿದ್ದರು. ಮುಂದೆ ಕದಂಬರ ಪ್ರಮುಖ ಅರಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರುಗಳಲ್ಲಿ ಮಯೂರವರ್ಮ, ಕಂಗವರ್ಮ, ಭಗೀರಥವರ್ಮ, ರಘುವರ್ಮ, ಕಾಕುಸ್ಥವರ್ಮ, ಶಾಂತಿವರ್ಮ, ಮೃಗೇಶವರ್ಮ, ಶಿವಮಾಂಧಾತೃವರ್ಮ, ರವಿವರ್ಮ, ಹರಿವರ್ಮ ಮುಂತಾದವರಾಗಿದ್ದಾರೆ. ಮೊದಲಿಗೆ ನಾವು ಮಯೂರವರ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಶಾಂತಿವರ್ಮನ ತಾಳಗುಂದ ಶಾಸನದಂತೆ ಮಯೂರವರ್ಮ ಈ ವಂಶದ ಮೂಲ ಪುರುಷನಾಗಿದ್ದಾನೆ. ಇವನು ಕ್ರಿಸ್ತಶಕ 345ರಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ. ಬನವಾಸಿಯವನಾದ ಇವನು ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋಗಿದ್ದಾಗ ಪಲ್ಲವರಿಂದ ಅವಮಾನಿತನಾಗಿ ವಿದ್ಯೆಯನ್ನು ತ್ಯಜಿಸಿ ಖಡ್ಗ ಹಿಡಿದು ಪಲ್ಲವರನ್ನು ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ. ಮಯೂರವರ್ಮನಿಗೆ ಅಥವಾ ಮಯೂರಶರ್ಮನಿಗೆ ತಾಳಗುಂದ ಶಾಸನದಲ್ಲಿ ಶಾದನನ ಎಂಬ ಬಿರುದನ್ನು ಉಲ್ಲೇಖಿಸಲಾಗಿದೆ. ಮುಂದೆ ಕಂಗವರ್ಮ. ಮಯೂರವರ್ಮನ ನಂತರ ಅವನ ಮಗನಾದ ಕಂಗವರ್ಮ ಅಧಿಕಾರಕ್ಕೆ ಬರುತ್ತಾನೆ. ಇವನು ಕ್ರಿಸ್ತಶಕ 365ರಿಂದ 390ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಕಂಗವರ್ಮ ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದಿದ್ದನು. ಕಂಗವರ್ಮನನ್ನು ಸ್ಕಂದವರ್ಮ ಎಂದು ಕೂಡ ಕರೆಯುತ್ತಿದ್ದರು. ಕಂಗವರ್ಮನ ನಂತರ ಭಗೀರಥವರ್ಮನು ಅಧಿಕಾರಕ್ಕೆ ಬರುತ್ತಾನೆ. ಭಗೀರಥವರ್ಮನು ಕಂಗವರ್ಮನ ಮಗನಾಗಿದ್ದು ಕ್ರಿಸ್ತಶಕ 390ರಿಂದ 415ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಧರ್ಮ ಮಹಾರಾಜಾಧಿರಾಜ ಮತ್ತು ಕದಂಬ ರಾಜ್ಯದ ರಾಜ ಎಂಬ ಬಿರುದುಗಳನ್ನು ಭಗೀರಥವರ್ಮನು ಹೊಂದಿದ್ದನು. ಭಗೀರಥನನ್ನು ಗಂಡನನ್ನು ವಧು ಪ್ರೀತಿಸುವಂತೆಯೇ ಅವನ ರಾಜ್ಯವು ಪ್ರೀತಿಸುವ ರಾಜ ಎಂದು ಹೊಗಳಲಾಗುತ್ತದೆ. ಮುಂದೆ ರಘುವರ್ಮ. ಕದಂಬ ರಾಜವಂಶದ 3ನೆಯ ದೊರೆಯಾದ ಭಗೀರಥವರ್ಮನ ಹಿರಿಯ ಮಗ ಈ ರಘುವರ್ಮನಾಗಿದ್ದಾನೆ. ಇವನು ಕ್ರಿಸ್ತಶಕ 415ರಿಂದ 435ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನು ಯುದ್ಧಪ್ರಿಯನಾಗಿದ್ದು ಯುದ್ಧಗಳಲ್ಲಿ ಭಾಗವಹಿಸಿ ಆನಂದಿಸುತ್ತಿದ್ದನು. ಹಾಗೆ ಅವನ ಮುಖವು ವಿರೋಧಿ ಯೋಧರೊಂದಿಗೆ ಯುದ್ಧದಲ್ಲಿ ತನ್ನ ಶತ್ರುಗಳ ಆಯುಧಗಳಿಂದ ಗುರುತಿಸಲ್ಪಟ್ಟಿದೆ ಎಂದು ವಿವರಿಸಲಾಗಿದೆ. ಕಾಕುಸ್ಥವರ್ಮ. ಕಾಕುಸ್ಥವರ್ಮನು ಕ್ರಿಸ್ತಶಕ 435ರಿಂದ 455ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನು ಭಗೀರಥವರ್ಮನ ಮಗನಾಗಿದ್ದು ಇವನ ಅಣ್ಣನಾದ ರಘುವರ್ಮನ ನಂತರ ಅಧಿಕಾರಕ್ಕೆ ಬರುತ್ತಾನೆ. ಇವನ ಆಳ್ವಿಕೆಯಲ್ಲಿ ಕದಂಬ ರಾಜ್ಯವು ಉತ್ತುಂಗಕ್ಕೆ ಏರಿತು. ಮಲೆನಾಡು, ಕರಾವಳಿ ಕರ್ನಾಟಕ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ತನ್ನ ಪ್ರಭಾವವನ್ನು ಇವನು ವಿಸ್ತರಿಸುತ್ತಾನೆ. ತಾಳಗುಂದ ಶಾಸನದಲ್ಲಿ ಕಾಕುಸ್ಥವರ್ಮನನ್ನು ಕದಂಬ ಕುಲಭೂಷಣ ಎಂದು ವರ್ಣಿಸಲಾಗಿದೆ. ಇವನು ತನ್ನ ರಾಜಧಾನಿಯನ್ನು ಬನವಾಸಿಯಿಂದ ಕೋಲಾರಕ್ಕೆ ವರ್ಗಾಯಿಸುತ್ತಾನೆ. ಕಾಕುಸ್ಥವರ್ಮ ಜೈನ ವಿದ್ವಾಂಸರನ್ನು ಪೋಷಿಸುತ್ತಾನೆ. ಹಾಗೆ ತಮ್ಮ ರಾಜ್ಯದಾದ್ಯಂತ ಅನೇಕ ಜೈನ ಬಸದಿಯನ್ನು ನಿರ್ಮಿಸಿ ತಮ್ಮ ವಿಶಾಲ ಸಾಮ್ರಾಜ್ಯದಾದ್ಯಂತ ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುತ್ತಾನೆ. ಕಾಕುಸ್ಥವರ್ಮನ ಆಸ್ಥಾನದ ಕವಿ ದುರ್ವಿನೀತನು ಕಾಕುಸ್ಥವ ಚರಿತೆ ಎಂಬ ಜೀವನ ಚರಿತ್ರೆಯನ್ನು ಬರೆಯುತ್ತಾನೆ. ಇದು ಕಾಕುಸ್ಥವರ್ಮ ಮತ್ತು ಅವನ ಸಾಧನೆಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ. ಕಾಕುಸ್ಥವರ್ಮನ ನಂತರ ಶಾಂತಿವರ್ಮನು ಅಧಿಕಾರಕ್ಕೆ ಬರುತ್ತಾನೆ.
ಶಾಂತಿವರ್ಮನು ಕದಂಬ ವಂಶದ ಪ್ರಸಿದ್ಧ ದೊರೆ ಕಾಕುಸ್ಥವರ್ಮ ಅವರ ಮಗನಾಗಿದ್ದು ಕ್ರಿಸ್ತಶಕ 455ರಿಂದ 460ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಕಾಕುಸ್ಥವರ್ಮ ತನ್ನ ರಾಜ್ಯವನ್ನು ತನ್ನ ಇಬ್ಬರು ಗಂಡು ಮಕ್ಕಳಾದ ಶಾಂತಿವರ್ಮ ಮತ್ತು ಕೃಷ್ಣವರ್ಮ ಇಬ್ಬರಲ್ಲಿ ವಿಭಜಿಸಿದನು. ಮುಂದೆ ಕೃಷ್ಣವರ್ಮ ಅಧಿಕಾರ ಸ್ವೀಕರಿಸಲು ಬಂದಾಗ ಶಾಂತಿವರ್ಮ ಸ್ವಾತಂತ್ರ್ಯವನ್ನು ಘೋಷಿಸಿ ಕದಂಬ ಸಂತತಿಯ ಹೊಸ ಶಾಖೆಯನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸುತ್ತಾನೆ. ಮೃಗೇಶವರ್ಮ ಮೃಗೇಶವರ್ಮನು ಶಾಂತಿವರ್ಮನ ಮಗನಾಗಿದ್ದು ಇವನು ಕ್ರಿಸ್ತಶಕ 460ರಿಂದ 480ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನು ಬನವಾಸಿಯನ್ನು ಆಡಳಿತ ಕೇಂದ್ರವನ್ನಾಗಿಸಿಟ್ಟುಕೊಂಡು ಪಲಾಸಿಕವನ್ನು ದ್ವಿತೀಯ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡುತ್ತಾನೆ. ಗಂಗರ ವಿಷ್ಣುಗೋಪ ಮತ್ತು ಪಲ್ಲವರ ಸ್ಕಂದವರ್ಮನನ್ನು ಇವನು ಸೋಲಿಸುತ್ತಾನೆ. ಈ ಮೃಗೇಶವರ್ಮನ ಮಕ್ಕಳು ರವಿವರ್ಮ, ಶಿವರತಿವರ್ಮ, ಭಾನುವರ್ಮರೆಂಬ 3 ಮಕ್ಕಳಿದ್ದರು. ಆದರೆ ಅವರು ಇನ್ನೂ ಅಪ್ರಾಪ್ತರಾದ ಕಾರಣ ಮುಂದೆ ಉಚ್ಚಂಗಿಯ ಶಿವಮಾಂಧಾತೃವರ್ಮನು ತಾತ್ಕಾಲಿಕ ಆಡಳಿತವನ್ನು ನಡೆಸುತ್ತಾನೆ. ಶಿವಮಾಂಧಾತೃವರ್ಮ ಇವನು ಕ್ರಿಸ್ತಶಕ 480ರಿಂದ 485ರವರೆಗೆ ತಾತ್ಕಾಲಿಕ ಆಡಳಿತವನ್ನು ನಡೆಸುತ್ತಾನೆ. ಮುಂದೆ ಇವನ ನಂತರ ರವಿವರ್ಮನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ. ರವಿವರ್ಮನು ಮೃಗೇಶವರ್ಮನ ಮಗನಾಗಿದ್ದು ಕ್ರಿಸ್ತಶಕ 485ರಿಂದ 519ರವರೆಗೆ ಆಡಳಿತವನ್ನು ನಡೆಸುತ್ತಾನೆ. ಇವನ ಆಳ್ವಿಕೆಯ ಅವಧಿಯಲ್ಲಿ 11 ಶಾಸನಗಳು ಪತ್ತೆಯಾಗಿವೆ. ಇವು ಅವನ ಆಳ್ವಿಕೆ, ದಾನಗಳು ಮತ್ತು ಸಾಧನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಇದರ ಜೊತೆಗೆ ಅವನು ಗುಡ್ನಾಪುರದಲ್ಲಿ ಕೆರೆಯನ್ನು ಕೂಡ ನಿರ್ಮಾಣ ಮಾಡಿಸುತ್ತಾನೆ. ಕ್ರಿಸ್ತಶಕ 519ರಲ್ಲಿ ರವಿವರ್ಮನ ಮರಣದ ನಂತರ ಅವನ ಮಗ ಹರಿವರ್ಮನು ಉತ್ತರಾಧಿಕಾರಿಯಾಗುತ್ತಾನೆ. ಮುಂದೆ ನಾವು ಹರಿವರ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಇವನು ರವಿವರ್ಮನ ಮಗನಾಗಿದ್ದು ಅವನ ಮರಣದ ನಂತರ ಕ್ರಿಸ್ತಶಕ 519ರಲ್ಲಿ ಸಿಂಹಾಸನವನ್ನು ಏರುತ್ತಾನೆ. ಇವನು ತನ್ನ ರಾಜಧಾನಿಯನ್ನು ಕರ್ನಾಟಕದ ಕೋಲಾರದಿಂದ ತಲಕಾಡಿಗೆ ಸ್ಥಳಾಂತರಿಸುತ್ತಾನೆ. ಕ್ರಿಸ್ತಶಕ 530ರಲ್ಲಿ ತ್ರಿಪರ್ವತ ಶಾಖೆಯ 11ನೇ ಕೃಷ್ಣವರ್ಮನಿಂದ ಕೊನೆಗೆ ಕೊಲ್ಲಲ್ಪಡುತ್ತಾನೆ. ಮುಂದೆ ಇವನ ನಂತರ ಅಜವರ್ಮ ಮತ್ತು ಭೋಗಿವರ್ಮರು ಚಾಲುಕ್ಯರ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡುತ್ತಾರೆ. ಮುಂದೆ ಕದಂಬರು ನೀಡಿದಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಆಡಳಿತ. ಕದಂಬರು ಶಾತವಾಹನರ ಆಡಳಿತ ಪದ್ಧತಿಯನ್ನು ಅನುಸರಿಸಿದರು. ರಾಜನೇ ರಾಜ್ಯದ ಮುಖ್ಯ ಅಧಿಕಾರಿಯಾಗಿದ್ದನು. ಪ್ರಜಾಪಾಲನೆ ಅವನ ಆದ್ಯ ಕರ್ತವ್ಯವಾಗಿತ್ತು. ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ಆಡಳಿತವನ್ನು ಪ್ರಾಂತ್ಯಾಡಳಿತ, ನ್ಯಾಯಾಡಳಿತ, ಸೇನಾಡಳಿತ ಎಂದು ವಿಭಾಗಿಸಲಾಗಿತ್ತು. ರಾಜನಿಗೆ ಆಡಳಿತದಲ್ಲಿ ಸಹಕಾರ ನೀಡಲು ಪಂಚಪ್ರಧಾನ ಎಂಬ ಮಂತ್ರಿಮಂಡಲವಿತ್ತು. ಅವು ಎಂದರೆ ಪ್ರಧಾನ, ಮನೆ ಸೇರ್ಗಡೆ, ತಂತ್ರಪಾಲ, ಕ್ರಮುಖಪಾಲ, ಸಭಾಕಾರ್ಯ ಸಚಿವ ಎಂಬ ಮಂತ್ರಿ ಮಂಡಲವಿತ್ತು. ಮುಂದೆ ಸಾಮಾಜಿಕ ಸ್ಥಿತಿ. ಕದಂಬರ ಸಾಮ್ರಾಜ್ಯವು ವರ್ಣಾಶ್ರಮ ಧರ್ಮದ ಮೇಲೆ ನಿರ್ಧಾರವಾಗಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣಗಳು ರೂಢಿಯಲ್ಲಿದ್ದವು. ಪಿತೃಪ್ರಧಾನವಾದ ಅವಿಭಕ್ತ ಕುಟುಂಬವು ಸಮಾಜದ ಅಡಿಪಾಯವಾಗಿತ್ತು. ಸತಿ ಪದ್ಧತಿ ಮತ್ತು ಪ್ರೇಮ ವಿವಾಹವು ಕೂಡ ಇವರ ಕಾಲದಲ್ಲಿ ರೂಢಿಯಲ್ಲಿತ್ತು. ಏಕಪತ್ನಿತ್ವವು ಕೂಡ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ಕೇವಲ ಅರಸರುಗಳಲ್ಲಿ ಮಾತ್ರ ರೂಢಿಯಲ್ಲಿತ್ತು. ಕುರಿ, ಮೇಕೆ ಮಾಂಸ, ಹಾಲು, ಜೇನು, ಅಕ್ಕಿ, ಗೋಧಿ ಮತ್ತು ತರಕಾರಿಗಳು ಅವರ ಆಹಾರಗಳಾಗಿದ್ದವು. ಸಮಾಜದಲ್ಲಿ ಅಕ್ಕಸಾಲಿಗ, ಕಮ್ಮಾರಿಗ, ಬಡೀಗ, ಕ್ಷೌರಿಕ, ಕುಂಬಾರ ಎಂಬ ಮುಂತಾದ ವಿವಿಧ ಕುಶಲಕರ್ಮಿಗಳಿದ್ದರು. ಕದಂಬರು ವೈದಿಕ ಧರ್ಮವನ್ನು ಅವಲಂಬಿಸಿದ್ದರು. ಮತಸಹಿಷ್ಣುಗಳಾಗಿದ್ದರು. ಕದಂಬರು ಶೈವ, ವೈಷ್ಣ, ಬೌದ್ಧ ಮತ್ತು ಜೈನ ಧರ್ಮದ ಪಂಥಗಳನ್ನು ಪೋಷಿಸಿದರು. ಮೂರನೆಯದಾಗಿ ಆರ್ಥಿಕ ಸ್ಥಿತಿ.
ವ್ಯವಸಾಯವೇ ಕದಂಬರ ಕಾಲದ ಮುಖ್ಯ ಕಸುಬಾಗಿತ್ತು. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯದ ಮೂಲವಾಗಿತ್ತು. ಕದಂಬರ ಕಾಲದಲ್ಲಿ ಸರ್ವನಮಸ್ಯೆ, ತ್ರಿಭೋಗ, ತಾಳವೃತ್ತಿ ಎಂಬ 3 ವಿಧವಾದ ಭೂಕಂದಾಯ ರೂಢಿಯಲ್ಲಿತ್ತು. ಕದಂಬರು ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರು. ಗೋವಾ, ಮಂಗಳೂರು, ಹೊನ್ನಾವರ, ಅಂಕೋಲ ಮತ್ತು ಭಟ್ಕಳಗಳು ಅವರ ಪ್ರಸಿದ್ಧ ರೇವು ಪಟ್ಟಣಗಳಾಗಿದ್ದವು. ಕದಂಬರ ವಿಶಿಷ್ಟ ಕೊಡುಗೆಗಳು ಎಂದರೆ ನಾಣ್ಯ ಪದ್ಧತಿ. ಅವರು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಚಲಾವಣೆಗೆ ತಂದಿದ್ದರು. ಇದಲ್ಲದೆ ಕದ್ಯಾನ, ದ್ರಹ್ಮ, ಪಣ ಎಂಬ ನಾಣ್ಯಗಳನ್ನು ಕೂಡ ಕದಂಬರು ಬಿಡುಗಡೆ ಮಾಡಿದ್ದರು. 4ನೆಯದಾಗಿ ಶಿಕ್ಷಣ. ಕದಂಬರ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ರೂಢಿಯಲ್ಲಿತ್ತು. ಘಟಿಕಾಸ್ಥಾನಗಳು, ದೇವಾಲಯಗಳು, ಮಠಗಳು, ಅಗ್ರಹಾರಗಳು ಮತ್ತು ಬ್ರಹ್ಮಪುರಿಗಳು ಉನ್ನತ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ವೇದ, ಪುರಾಣ ಮತ್ತು ತರ್ಕಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಶಿಕ್ಷಣವು ದೊರೆಯುತ್ತಿತ್ತು. ಕಂಚಿ ಅಂದು ಪ್ರಧಾನ ವಿದ್ಯಾಕೇಂದ್ರವಾಗಿತ್ತು. ಮುಂದೆ ಸಾಹಿತ್ಯ. ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪೋಷಣೆಗೆ ಒಳಗಾದವು. ಮಯೂರವರ್ಮನ ಚಂದ್ರವಳ್ಳಿ ಶಾಸನ ಹಾಗೂ ಮಳವಳ್ಳಿ ಶಾಸನವು ಕೂಡ ಪ್ರಾಕೃತ ಭಾಷೆಯಲ್ಲಿದೆ. ಶಾಂತಿವರ್ಮನು ಕವಿಕುಬ್ಜನಿಂದ ತಾಳಗುಂದ ಶಾಸನವನ್ನು ಬರೆಸಿದನು. ಕಾಕುಸ್ಥವರ್ಮನು ರಚಿಸಿದ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಪ್ರಥಮ ಕನ್ನಡ ಶಾಸನವಾಗಿದೆ. ಮುಂದೆ ಕದಂಬರ ಆಶ್ರಯದಲ್ಲಿ ರಚಿತವಾದ ಮುಖ್ಯ ಕೃತಿಗಳು ಎಂದರೆ ಚಂದ್ರರಾಜನ ಮದಿನತಿಲಕ, ನಾಗವರ್ಮನ ಚಂದ್ರಚೂಡಾಮಣಿ, ಶಾಂತಿನಾಥನ ಸುಕುಮಾರಚರಿತ, 2ನೇ ಕಾಳಿದಾಸನ ಕಾಂತಾಳೇಶ್ವರ ದೌತ್ಯಂಗಳು ಮುಂತಾದ ಪ್ರಮುಖ ಕೃತಿಗಳಾಗಿವೆ. ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಹಲಸಿಯಲ್ಲಿ ಮೃಗೇಶವರ್ಮನು ಕಟ್ಟಿಸಿದ ಜೈನ ಬಸದಿಯು ಅವರ ಆರಂಭದ ರಚನೆಯಾಗಿದೆ. ಕದಂಬರ ಶಿಲ್ಪಕಲೆಗಳಿಗೆ ಉದಾಹರಣೆಗಳೆಂದರೆ ಗೋವಾದ ಬೃಹತ್ ಭೈರವನ ವಿಗ್ರಹ, ಹಲಸಿ ಲಕ್ಷ್ಮೀನಾರಾಯಣ ವಿಗ್ರಹ ಮತ್ತು ಜಾಂಬೆಹಳ್ಳಿಯ ದುರ್ಗದ ಮೂರ್ತಿಗಳು ಮುಂತಾದವುಗಳಾಗಿವೆ. ಮುಂದೆ ಕದಂಬರು ನಿರ್ಮಿಸಿದ ಮುಖ್ಯ ದೇವಾಲಯಗಳು ಎಂದರೆ ಹಲಸಿಯ ಕಲ್ಲೇಶ್ವರ ದೇವಾಲಯ, ತಾಳಗುಂದದ ಪ್ರಾಣೇಶ್ವರ ದೇವಾಲಯ, ಬನವಾಸಿಯ ಮಧುಕೇಶ್ವರ ದೇವಾಲಯ, ಹಾನಗಲ್ಲನ ತಾರಕೇಶ್ವರ ದೇವಾಲಯ, ದೇವಗಾಮಿಯ ಕಮಲನಾರಾಯಣ ದೇವಾಲಯ ಮುಂತಾದ ದೇವಾಲಯಗಳನ್ನು ಕೂಡ ಕದಂಬರು ನಿರ್ಮಿಸಿದ್ದಾರೆ. ಹೀಗೆ ನಾವು ಇವತ್ತು ಕದಂಬರ ಪ್ರಮುಖ ಆಡಳಿತಗಾರರು ಮತ್ತು ಅವರು ನೀಡಿದಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.